ಅದು ವರ್ಷದಾತ್ಮ ದೇವ್ರಿಗೆ ಗೊತ್ತು. ಆಗಲಿ, ಈಗ ನಾವು ಗಿಡ ಹಾಕಿದ್ವಿ, ಗಿಡ ಬೆಳೆದು ಫಲ ಕೊಡೋ ಸಮಯಕ್ಕೆ ನಾವು ಇರ್ತೀವೋ ಇಲ್ಲೋ ಗೊತ್ತಿಲ್ಲ. ಫಲ ಏನಂದರೆ ಆತ್ಮಗಳು ನೀವೇ. ನೀವು ಆಶೆಗೆ ದುರಾಶೆಗಳಿಗೆ ಬಲಿಯಾಗಿ ಹೋಗದಂತೆ ಒಳ್ಳೆ ಮಕ್ಕಳಾಗಿ, ದೇವರ ಮಕ್ಕಳಾಗಿ, ಯಾವತ್ತೂ ಕೂಡ ಪ್ರಾರ್ಥನಾ ಪರರಾಗಿ ಅಲ್ಲ, ಪ್ರಾರ್ಥನೆ ವೀರರಾಗಿ ನೀವು ಜೀವಿಸಬೇಕು. ಪ್ರಿಯ ಮಕ್ಕಳೇ, ಇವತ್ತು ದೈವಜನರು ನಾವು ಕರೆತಂದಿದ್ದು ಒಂದು ನಮಗೇನು ಕೆಲಸ ಇಲ್ಲವಾ? ಭಾಳ ಮಂದಿ ಅಂದ್ಕೊಂಡಿರ್ಬೋದು ನಿಮ್ಮಲ್ಲಿ, ಏನು ಕೆಲಸ ಐತಿಲ್ಲಪ್ಪ, ಒಂದಿನ ಮೀಟಿಂಗ್ ಇಟ್ಟಾರ ಇವರು, ಏನು ಬೇರೆ ಕೆಲಸ ಬಸ್ ಇಲ್ಲ ಏನು ಇವ್ರಿಗಂತ ಅಂದ್ಕೊಂಡಿರ್ಬೋದು ನೀವು. ಅದು ಆದರೆ ತಿಳ್ಕೊಳ್ಬೇಡಿ, ತಪ್ಪಾಗ್ತದೆ. ಅದು ನಿಮಗಾಗಿ ದೇವರು ಕಳಿಸಿರುವಂಥ ದೈವಜನರು ಅಲ್ಲೆಲ್ಲೂಯ. ನಾವು ಕರೆತಿರೋ ಬರಲ್ಲ ಅವರು, ಅವರ ಹೃದಯದಲ್ಲಿ ದೇವರು ಕಾರ್ಯ ಮಾಡಿ ಪ್ರೇರೇಪಣೆ ಕೊಟ್ಟು ಹೋಗ್ರಿ ಅಂದರೆ ಅವರು ಎಷ್ಟು ಪ್ರಯಾಸ ಪಟ್ಟು ಬಂದಿದ್ದಾರೆ. ಏನವರು ಒಂದು ಗಂಟೆಗೆ ಇಷ್ಟು ಲಕ್ಷಗಳಂತ ಅವ್ರದ್ದು ವ್ಯಾಪಾರ, ಅವೆಲ್ಲ ಬಿಟ್ಟು ದೇವರು ಯೇಸಪ್ಪನಿಗಾಗಿ, ನಿಮಗಾಗಿ, ನಿಮ್ಮ ಗ್ರಾಮವನ್ನು ಪ್ರೀತಿಸಿ ಬಂದಿದ್ದಾರೆ. ಅವರು ಎಷ್ಟು ಸಂತೋಷ ನಮಗೆ. ಅವರೆಲ್ಲ ಕಾರ್ಯಗಳಲ್ಲಿ ಬಿಟ್ಟು ಬಂದಾರಂದ್ರೆ ಅವರ ಅಮ್ಮನವರು ಭಾಳ ಸಂತೋಷ ಆಗ್ತದೆ ನಮಗೆ. ಅವರು ದೇವ್ರ ಮೇಲೆ ಎಷ್ಟು ಪ್ರೀತಿಯನ್ನು ಇಟ್ಕೊಂಡಿದ್ದಾರೆ ಅನ್ನೋದು. ಫಸ್ಟ್ ಪ್ರೀತಿ ನಾವು ಮಾಡಿದ್ವಾ ಯೇಸಪ್ಪ ಮಾಡಿದ್ದು ನಮಗೆ? ಅದಕ್ಕೆ ಯೇಸಪ್ಪನಲ್ಲಿ ಮೊದಲನೇ ಸ್ಥಾನ ನಾವು ಕೊಡಬೇಕು. ನಮ್ಮ ಜೀವನದಲ್ಲಿ ಯೇಸಪ್ಪಗೆ ಮೊದಲನೇ ಸ್ಥಾನ ಕೊಡಬೇಕು. ಎಷ್ಟನೇ ಸ್ಥಾನ? ಮೊದಲನೇ ಸ್ಥಾನ. ಸೋಮಲಾಪುರಲ್ಲಿ ಇವತ್ತು ಕೆಲಸಕ್ಕೆ ಹೋದರೆ ಯಾರಿಗಾಗಿ ನಾವು ದೇವಜನ ಕರ್ತಂದಿವಿ ಗಮನಿಸ್ತಾ ಇದ್ದೀನಲ್ಲಿ ದುಃಖ ಆಯಿತು ನನಗೆ. ನಿಮ್ಮೂರಿಗೆ, ನಿಮ್ಮ ಸಭೆಗೆ, ನಿಮ್ಮ ಮಂದಿರಕ್ಕೆ ನಾವು ಕಷ್ಟಪಟ್ಟು, ನಾವು ಪ್ರಯಾಸಪಟ್ಟು ದೈವಜನರಿಗೆ ನಾವು ಕರ್ಕೊಂಡು ಬಂದರೆ, ಬಂದು ಕೂತ್ಕೊಳ್ಳಿಕ್ಕೆ, ಆರಾಧನೆ ಬರಲಿಕ್ಕೆ ನಿಮ್ಗೆ ಅಷ್ಟು ಕಷ್ಟ ಇದ್ದರೆ ನೀವು ಏನು ದೇವ್ರ ಮಕ್ಕಳು ನೀವು? ಹೌದಲ್ವಾ? ಕೆಲಸಕ್ಕೆ ಹೋಗ್ಯಾರ ಇವತ್ತು, ಕೆಲವರು ಊಟ ಸಮಯಕ್ಕೆ ಬಂದಾರೆ. ಎಷ್ಟು ಬಾಧೆ ಆಗ್ತದೆ. ನಿಮಗೋಸ್ಕರ ನಾವು ಎಷ್ಟು ಪ್ರಯಾಸ ಪಡ್ತೇವೆ. ಇವತ್ತು ಕೂಡ ನಮ್ಮ ಕೊನೆ ಸಮಯ ಬಂದರೆ ಊರು ಹೋಗಂತದೆ, ಕಾಡು ಬಾ ಅಂತದೆ ನಮ್ಮನ್ನು. ಅಂಥ ಸಮಯದಲ್ಲೂ ಕೂಡ ನಾವು ಬರ್ತಾಯಿದ್ವಿ. ನೀವೇನು ನಮ್ಗೆ ಕೊಡ್ತಾಯಿದ್ದೀರಾ? ಯಾವತ್ತಾದ್ರೂ ನಿಮ್ಗೆ ರೊಕ್ಕ ಕೇಳಿದ್ವಾ? ಕೇಳಿದ್ರೆ ಹೇಳ್ರಿ ಯಾರಾದರೂ. ಇಲ್ಲಲ್ಲ, ನಿಮ್ಗೆ ಕಷ್ಟ ಕೊಟ್ಟಿಲ್ಲಲ್ಲ ನಾವು. ಮತ್ತು ನಿಮ್ಗೆ ಯಾಕೆ ದೇವ್ರ ಹತ್ರ ಬರೋಕ್ಕೆ ಅಷ್ಟು ಕಷ್ಟ? 36 ವರ್ಷಗಳು ನಾವು ಎಷ್ಟು ಪ್ರಯಾಸ ಪಟ್ಟಿದ್ವಿ, ರಾತ್ರಿ ಆಗಲು. ಇಲ್ಲಿಂದ ನಾನು ಕಳ್ಳೆವರೆಗೆ ನಡೆದೀನಿ ಎಷ್ಟೋ ಸಾರಿ. ಭಾಳ ಕಷ್ಟ ಆ ಕಾಲದಲ್ಲಿ. ಒಂದೇ ಒಂದು ಬಸ್ ಬರ್ತಿತ್ತು, ಆ ಬಸ್ ತಪ್ಪಿದರೆ ಹೋಯ್ತು. ದಿನೆಲ್ಲ ನಾನು ಇಲ್ಲೇ ಬಿದ್ದು ಸಾಯ್ಬೇಕು. 3 ಗಂಟೆಗೆ ಎದ್ದೊಳ್ಬೇಕು, ಮಲಗೋದು 12 ಗಂಟೆ 1 ಗಂಟೆಗೆ. ನೀವೆಲ್ಲರೂ ಕೆಲಸಗಳು ಮಾಡಿಕೊಂಡು ಬಂದು ಹಾಡುಗಳು ಹಾಡಿ 1 ಗಂಟೆಗೆ ಮುಗಿಸಿದರೆ ನಂದು 5ನೇ ಆರಾಧನೆ ಅದು. ಒಂದು ದಿನಕ್ಕೆ 5 ಆರಾಧನೆಗಳು ಮಾಡ್ತಿದ್ದೆ ನಾನು. ಒಂದು ಆರಾಧನೆ ಮಾಡೋದು, ಇನ್ನೊಂದು ಪ್ರಯಾಣ ಮಾಡೋದು, ಅಲ್ಲೇ ಆರಾಧನೆ ಮಾಡೋದು, ಇನ್ನೊಂದು ಪ್ರಯಾಣ ಮಾಡೋದು, ಅಲ್ಲೇ ಆರಾಧನೆ. ಕೊನೆಯ ಆರಾಧನೆ ಹನುಮಾಪುರಕ್ಕೆ ಬರ್ತಿದ್ದೆ. ಆರಾಧನೆ ಮುಗಿಲಿಕ್ಕೆ ಫಸ್ಟ್ ಬಳ್ಳಾರಿ, ರಾತ್ರಿ 12 ಗಂಟೆ 1 ಗಂಟೆ ಆಗ್ತಿತ್ತು. ಆವಾಗ ಊಟ ಮಾಡಿರಿ ಸಾರ್ ಅಂತಿದ್ರು ಯಾರೋ ಒಬ್ಬರು. ಬೇಡಮ್ಮ, ಊಟ ಬೇಡಮ್ಮ. ನಾನೇನು 2ನೇ ಸಾರಿ ಕರೀತಾರೆ ಅಂತೇಳಿ ಬೇಡಮ್ಮ ಅಂತಿದ್ದೆ. ಅವರು ಒಂದು ಸಾರಿಗೆ ಆಯಿತು ಸರ್ ಮಲ್ಕೊಳ್ರಿ ಅಂತ ಹೋಗ್ಬಿಡ್ತೀವಿ. ಊಟ ಇಲ್ಲ ನಮಗೆ, ಹಸಿವು. ಮತ್ತೆ ನಾಚಿಕಿಲ್ದಾಗ ಊಟ ಇಡಮ್ಮ ಕೇಳಕ್ಕೆ ಬರ್ತದ? ಅರ್ಥ ಮಾಡ್ಕೊಳ್ಬೇಕು ನಾವು. ಅರ್ಥ ಮಾಡ್ಕೊಳ್ತಿದ್ದಿಲ್ಲ ನೀವು. ಬೇಡ ಅಂತ ಒಂದು ಸಾರಿ ಹೇಳಿದ್ರೆ ಆಯಿತು ಮಲ್ಕೊಳ್ರಿ ಸರ್ ಅಂತ ಹೋಗ್ಬಿಡ್ತಿದ್ರು. ಅಲ್ಲಿ ಹೊರಗಡೆ ಅಂಗಳದಲ್ಲಿ ಮಂಚ ಹಾಕ್ಕೊಡ್ತಿದ್ರು, ಅಲ್ಲೇ ಮಲಗ್ತಿದ್ದೆ ನಾನು. ನೋಡ್ರಿ, ನಾವು ಬೇಕಾದಂಗೆ ಬದುಕಬಹುದು. ಆ ಬದುಕು ಬಿಟ್ಟು ಕ್ರಿಸ್ತನಿಗಾಗಿ ಬಂದ್ವಿ. ಮೋಶೆ ಏನಂದ? ಈ ರಾಜಭೋಗಕ್ಕಿಂತ ಇವರು ಇಬ್ರಿಯರ ಸೇವೆ ಮಾಡೋದು ಉತ್ತಮವಾದದ್ದು ಅಂದ. ಹೌದಾ? ಅಲ್ಲಿ ನಾವು ಪ್ಯಾಲೇಸ್ನಲ್ಲಿರೋದು, 5 ಸ್ಟಾರ್ ಹೋಟ್ಲ್ನಲ್ಲಿರೋದು, ಕಾರುಗಳಲ್ಲಿ ತಿರುಗೋದು, ಅದಕ್ಕಿಂತ ಈ ಬಡ ಜನರನ್ನು ದೇವರ ಸನ್ನಿಧಿಗೆ ಕರೆತರುವಲ್ಲಿ ಇರುವಂಥ ಸಂತೋಷ ಇಲ್ಲ ಅಂತ ನಾವು ಭಾವಿಸಿದ್ವಿ. ಇದು ಅರ್ಥ ಆಗಿಲ್ಲ ನಿಮಗೆ. ಅಯ್ಯವ್ರು ಬರ್ತಾರೆ ಅಂದರೆ ಮಾತಾಡ್ಸಲಿಕ್ಕೆ ಬರೋರು ಕಡಿಮೆ. ಕೆಲವರೇ ಆವತ್ತಿಂದ ಇವತ್ತವರೆಗೆ ನಾವು ಬಂದರೆ ಕೆಲವರು ಮಾತ್ರ ನಮ್ಮನ್ನು ಪ್ರೀತಿಸ್ತಾರೆ, ನಮಗಾಗಿ ಸಮರ್ಪಣೆ ಮಾಡ್ತಾರೆ. ಅವರು ಆ ಮಕ್ಕಳು ಇರೋದರಿಂದ ಈ ಊರಲ್ಲಿ ಇವತ್ತು ಸೇವೆ ನಡೀತಾ ಇದೆ. ಅಂತ ಮಕ್ಕಳು ನೀವೆಲ್ಲರೂ ಆಗಬೇಕು. ಅಯ್ಯವ್ರು ಬಂದರೆ ಕನಿಷ್ಠ ಬಂದು ಮಾತಾಡಿಸಿ ಹೋಗೋದಿಲ್ಲ. ನೀವು ಏನು ಕೊಡೋದು ಬೇಡ, ಮಾತಾಡ್ಸಲಿಕ್ಕೂ ನಿಮ್ಮ ಕೈಯಲ್ಲಿ ಆಗಲ್ವ? ದೇವ್ರು ನಂಬಿದ್ದೀರಲ್ಲ,
ಹೃದಯದಿಂದ ನಂಬಿರಿ. ಒಳ್ಳೆ ವಾಕ್ಯ ಇವತ್ತು ನನಗೆ ಭಾಳ ಸಂತೋಷ ಆಯಿತು. ನೀವು ಸಂತೋಷಪಟ್ಟಿದ್ರೆ ನಂಬ್ತೀನಿ. ಇನ್ಮೇಲೆ ದೇವರ ಪ್ರೀತಿಯನ್ನು ಅರ್ಥ ಮಾಡಿಕೊಂಡು ದೇವರಿಗಾಗಿ ಜೀವಿಸಿ, ಏಸಪ್ಪನಿಗಾಗಿ ಜೀವಿಸಿ. ಅಲ್ಲಲ್ಲ ಕೊನೆ ಪ್ರಾರ್ಥನೆ ಮಾಡಿಕೊಂಡು ನಾವು ಮುಗಿಸ್ಕೊಳ್ಳೋಣ. ಮೊದಲನೇ ಆರಾಧನೆ ಬಳ್ಳಾರಿ, ಎರಡನೇ ಆರಾಧನೆ ಸಂಜುರಾಯನಕೋಟೆ, ಮೂರನೇ ಆರಾಧನೆ ಸೋಮಲಾಪುರ, ನಾಲ್ಕನೇದು ಮುರುಡಿ, ಐದನೇದು ಹನುಮಾಪುರದಲ್ಲಿ ಮುಗಿತಿತ್ತು ನಮ್ಮ ಆರಾಧನೆ. ಒಂದು ದಿನಕ್ಕೆ 5 ಆರಾಧನೆ. ರಾತ್ರಿ ಮಲ್ಲಿಗೆ ಮತ್ತೆ ಬೆಳಗ್ಗೆ ಎದ್ದು ಓಡಬೇಕು. ನಾನು ಡ್ಯೂಟಿ ಮಾಡ್ತಾಯಿದ್ದೆ ಅವಾಗ, ಇನ್ನು 7:30ಗೆ ಕಾಲೇಜು, 6 ಗಂಟೆ ಬಸ್ಸು, ಹೋಗಲೇಬೇಕು. ಬಳ್ಳಾರಿಗೆ ಹೋಗಿ ಮತ್ತೆ ಮನೆಗೆ ಹೋಗಿ ರೆಡಿಯಾಗಿ ಮತ್ತೆ ಡ್ಯೂಟಿಗೆ ಹೋಗ್ಬೇಕು ನಾನು. ಆ ಥರ ಎಲ್ಲ ಮಾಡ್ಕೊಂಬಂದಿವಮ್ಮ ಸೇವೆ. ದೇವರು ಇಷ್ಟು ಆತ್ಮಗಳು, ಇಷ್ಟು ಕುಟುಂಬಗಳು ಕೊಟ್ಟಾನೆ, ಅದೇ ನಮಗೆ ಸಂತೋಷ. ಕೊನೆ ಪ್ರಾರ್ಥನೆ ಮಾಡಿಕೊಳ್ಳೋಣ. ಎಲ್ಲರೂ ದಯವಿಟ್ಟು ಮೌನವಾಗಿದೆ. ಮೊಣಕಾಲುವರವರು ನಮ್ಮ ಮಧ್ಯದಲ್ಲಿ ಶಾಲಿನಿ ಅಮ್ಮ ಇದ್ದಾರೆ. ಅಮ್ಮನವರು ಬಂದು ಕೊನೆ ಪ್ರಾರ್ಥನೆ ಮಾಡ್ತಾರೆ. ಶಾಲಿನಿ ಅಮ್ಮನವರು ಆಶೀರ್ವಾದ ವಚನ ಪುಷ್ಪಲತಮ್ಮ ಕೊಡ್ತಾರೆ. ఇంతవరకు మీరు నాతో మాట్లాడిన దేవ మీకు స్తోత్రములు స్వామి. నీ వాక్యాన్ని రాజా మేము హృదయపూర్వకంగా నేను నమ్మాలి స్వామి. నమ్మే విధంగా మీరు నాకు సహాయం చేశారు. విత్తబడిన వాక్యము ప్రతి ఒక్కరి హృదయంలో నాటబడి నీ గుణలక్షణములను ఈ లోకంలో మేము చూపించే విధంగా కూడి వచ్చిన ప్రతి ఒక్క బిడ్డ మేము ఆ విధంగా జీవించాలి స్వామి. మీరు కృప చూపెట్టండి. ఈ ప్రాంతంలో ఉన్న ప్రతి ఒక్క బిడ్డని మీరు ఆశీర్వదించండి సర్వ. ఎంతో ఆసక్తితో ఇంతవరకు కూర్చొని నీ మాటలను విన్నారు స్వామి. వినిన ప్రకారమే వారు జీవించే కృపను మీరు వారికి దయచేయండి. ఇక్కడున్న ప్రతి ఒక్క కుటుంబాన్ని పేరున మీరు ఆశీర్వదించండి సప్ప. వారు చేస్తున్న పనులను మీరు ఆశీర్వదిస్తున్నారు స్వామి. అందరి బట్టి నీకు స్తోత్రములు. ఇక్కడ సేవ చేస్తున్న పాస్టర్ గారిని, రాజు పాస్టర్ని, రాణి పాస్టర్ని అమ్మను కూడా మీరు జ్ఞాపకం చేసుకోండి రాజా. ఇంకను అధిక ఆత్మలను మీరు ఈ స్థలానికి నడిపించండి స్వామి. ఈ చుట్టుపక్కల ప్రాంతంలో ఉన్న ప్రతి ఒక్క బిడ్డను మీరు ఆకర్షించండి సప్ప. ప్రతి ఒక్క విలేజ్ లో ఉన్న ప్రతి ఒక్క బిడ్డని సన్నిధానానికి రావాలి సప్ప. మీరు తప్ప ఎవరు ఈ లోకంలో లేరని ప్రతి ఒక్క బిడ్డ గుర్తెరగాలి స్వామి. మీరు కృప చూపెట్టు, దయ చూపెట్టు. ఇంకను ఈ ప్రార్థన ముగించుకొని మేము తిరిగి వెళ్తుండగా మా ప్రయాణాన్ని కూడా మీరు సురక్షితము చేయండి సప్ప. మిమ్మల్ని నమ్మిన బిడ్డలను ఎప్పుడు విడువని ఎడబాయని దేవుడు వేసప్ప. మీరు చెయ్యి పట్టుకొని మమ్మల్ని నడిపించే దేవుడిని బట్టి నీకు కృతజ్ఞతాస్తుతులు చెల్లించుకుంటూ యేసుక్రీస్తు నామంలో ప్రార్థించి అడిగి వేడుకుంటున్నాను తండ్రి. ಅಂತೆ ಆಶೀರ್ವಾದ ಹೊಂದಿಕೊಳ್ಳೋಣ. ನಮ್ಮ ತಂದೆಯಾದ ದೇವರ ಪ್ರೀತಿ, ದೇವಕುಮಾರ ಯೇಸುವಿನ ಕೃಪೆಯು, ಪರಿಶುದ್ಧಾತ್ಮ ದೇವರ ಸಹಾಯವು, ಸಹವಾಸವು, ಅನ್ಯೋನ್ಯತೆಯು, ಮಾರ್ಗದರ್ಶನವು ಸಕಲ ಪರಿಶುದ್ಧರೊಂದಿಗೂ ಸೇರಿ ಬಂದಿರುವ ಎಲ್ಲ ದೇವರ ಮಕ್ಕಳು, ದೈವ ಜನರೊಂದಿಗೂ ಮತ್ತು ವಿಶೇಷವಾಗಿ ಈ ಒಂದು ಹನುಮಾಪುರ ಗ್ರಾಮದಲ್ಲಿ ಪ್ರತಿ ಕುಟುಂಬ ಪ್ರತಿಯೊಬ್ಬರೊಟ್ಟಿಗೂ ಸದಾಕಾಲ ನಿತ್ಯ ನಿರಂತರವಾಗಿ ನೆಲೆಯಾಗಿರಲಿ. ಆಮೆನ್, ಆಮೆನ್, ಆಮೆನ್. ಪ್ರೈಸ್ ಲಾರ್ಡ್. ಎಲ್ಲರೂ ದೇವರೆಲ್ಲರನ್ನು ಆಶೀರ್ವದಿಸಲಿ. ತಡಾಗಿದ್ದೆಮ್ಮ, ಕ್ಷಮಿಸ್ರಿ. ದಯವಿಟ್ಟು ಎಲ್ಲರೂ ಆತ್ಮೀಯ ಆಹಾರವನ್ನು ಚೆನ್ನಾಗಿ ಹೊಂದಿಕೊಂಡಿದ್ದೀರಾ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸ್ತಾರೆ.